ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಟೈಮ್ ಬಂದು ಮಾರ್ನಿಂಗ್ 7 ಕಾಲ್ ಆಗಿದೆ. ಸೊ ನಾನು ಇವಾಗ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನ್ಯೂ ವ್ಲಾಗ್. 7:15 ಆಗಿದೆ. ಇವತ್ತು ಯಾಕೋ ತುಂಬಾ ಮಳೆ ಬರೋ ಥರ ಆಗಿದೆ. ಬಿಸಿಲಂತೂ ಜಾಸ್ತಿ ಇಲ್ಲ, ಫುಲ್ಲು ಕತ್ಲು ಥರ. 7 ಕಾಲಾದ್ರೂ ಫುಲ್ಲು ಮನೆ ಒಳಗಡೆ ಕತ್ಲು ಥರ ಇತ್ತು. ಇವಾಗೇನು ಮಾರ್ನಿಂಗೇ ಮಳೆ ಬರುತ್ತೆ ಅಂಥೇಳಿ. ಇವಾಗ ಸ್ವಲ್ಪ ಬೆಂಗಳೂರಲ್ಲಿ ಆವಾಗವಾಗ ಸ್ವಲ್ಪ ಮಳೆ ಬರ್ತಾ ಇದೆ. ಇನ್ನೂ ಏನು ಜೋರಾಗಿ ಬಂದಿಲ್ಲ. ಯಾವಾಗಲೂ ಒಂದು ಸಲ ಸ್ವಲ್ಪ ಮಳೆ ಹನಿ ಆಗುತ್ತೆ ಅಷ್ಟೇ, ಜೋರಂತೂ ಬರ್ತಾ ಇಲ್ಲ. ಇವಾಗ ನಾನು ಫಸ್ಟಿಗೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ತಾಯಿದ್ದೀನಿ. ಹಲ್ಲುಜ್ಜು ಮುಖ ತೊಳ್ಕೊಂಡೆಲ್ಲ ಬಂದೆ. ಇವಾಗ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ತಾಯಿದ್ದೀನಿ. ಯಾಕಂದರೆ ಒಂದೊಂದು ಸಲ ಎಷ್ಟೊತ್ತಿಗೆ ಮಳೆ ಬರುತ್ತೆ ಅಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ ಮಾರ್ನಿಂಗೇ ಸ್ವಲ್ಪ ಬಟ್ಟೆ ವಾಶ್ ಮಾಡಿ ಹಾಕಿದರೆ ಸ್ವಲ್ಪ ಬೇಗ ಗಾಳಿ ಬಂದರೂ ಸಾಕಾಗುತ್ತೆ ವಾಷಿಂಗ್ ಮಿಷಿನಲ್ಲಿ. ಕೈಯಲ್ಲಿ ನಾವು ವಾಶ್ ಮಾಡೋದಿದ್ರೆ ತುಂಬಾ ನೀರಿರುತ್ತೆ, ಬೇಗ ಒಣಗಲ್ಲ ಮಳೆ ಬಂದಾಗ ಅಂತೇಳಿ. ಬಟ್ ನಮಗೆ ವಾಷಿಂಗ್ ಮಿಷಿನ್ ಹಾಕೋದ್ರಿಂದ ಬೇಗ ಈಸಿ ಆಗುತ್ತೆ. ಮತ್ತು ನಾನು ಏನಂದರೆ ವಾಷಿಂಗ್ ಮಿಷಿನಿಗೆ ಬಟ್ಟೆಗಳು, ಹೊಸ ಬಟ್ಟೆಗಳಿರ್ಬೋದು, ಆಮೇಲೆ ಮ್ಯಾಟ್ಗಳಿರ್ಬೋದು, ಅದೆಲ್ಲ ನಾನು ಕೈಯಲ್ಲೇ ವಾಶ್ ಮಾಡೋದು. ಈ ಥರ ಮನೇಲಿ ಯೂಸ್ ಮಾಡುವಂಥ ಬಟ್ಟೆಗಳನ್ನು ಮಾತ್ರ ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ. ಹೊಸ ಬಟ್ಟೆಗಳೆಲ್ಲ ಇದ್ದರೆ, ವೈಟ್ ಕಲರ್ದೆಲ್ಲ ಇದ್ದರೆ ಕೈಯಲ್ಲೇ ವಾಶ್ ಮಾಡೋದು. ಇಲ್ಲಾಂದರೆ ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳನ್ನು ಹಾಕೋದಷ್ಟೇ. ಇವಾಗ ನಮ್ಮದು ಬಿಸ್ನೆಸ್ ಇಲ್ಲಿಗೆ ಬಂದ ನಂತರ ಇನ್ನೂ ಸ್ಟಾರ್ಟ್ ಆಗಬೇಕು. ಯಾಕಂದರೆ ಇವಾಗಲೇ ನಾನು ವೀಡಿಯೋಸ್ ಎಲ್ಲ ಮಾಡಲೇ ಇಲ್ಲ. ಸಾರಿದಿರ್ಬೋದು, ಯಾವುದ್ರದ್ದು ವೀಡಿಯೋ ಮಾಡಿಲ್ಲ. ಸೊ ಇನ್ನು ಮುಂದೆ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಇನ್ನೊಂದು ಏನು ಅಂತಂದರೆ, ಹೊಸ ಇನ್ನೊಂದು ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೇಗಾಗುತ್ತೆ ಅಂತ. ಅದಕ್ಕೂ ಕೂಡ ಸಪೋರ್ಟ್ ಮಾಡಿ. ಅದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಅಥವಾ ವ್ಲಾಗ್ ಮಾಡಬೇಕಾದ್ರೆ ನೆಕ್ಸ್ಟ್ ನಾನು ಹೇಳ್ತೀನಿ, ಓಕೆನಾ? ಸೊ ಇವಾಗ ನಾನೇನಂದರೆ ಹಿಂದಿನ ದಿನ ಇಡ್ಲಿಗೆ ರುಬ್ಬಿಟ್ಟಿದ್ದೆ. ಸೊ ಅದನ್ನು ನೋಡ್ತಾ ಇದ್ದೀನಿ. ಏನು ಅಂತ ಅಂದರೆ, ಇಡ್ಲಿಗೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೆ. ಸೊ ಹಾಗಾಗಿ ನನಗೆ ಭಯ ಇತ್ತು, ಇದೇನು ಅದಕ್ಕೆ ಸ್ಮೆಲ್ ಬರ್ತಾ ಇದೆಯಾ ಅಂತ ನೋಡ್ತಾ ಇದ್ದೀನಿ. ಆ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಏನು ಅಂತ ಅಂದರೆ, ಅಂಗನವಾಡಿ ಫುಡ್ ಹಾಕಿದ್ದೆ, ಓಕೆನಾ? ಅಂಗನವಾಡಿಯಲ್ಲಿ ಪುಷ್ಟಿ ಸಿಗುತ್ತೆ ನೋಡಿ, ಆ ಪೌಡ್ರನ್ನು, ಅಂದರೆ ಅವಳಿಗೆ ನಾನು ಉಂಡೆ ಮಾಡಿಕೊಡ್ತೀನಿ. ಅದನ್ನು ನಾನು, ಅಂದರೆ ನಮಗೆ ಹಳೆ ಅಂಗನವಾಡಿಯಲ್ಲಿ ಅವಳಿಗೆ ಇಷ್ಟ ಅಂತ ಹೇಳಿಬಿಟ್ಟು 4 ಪ್ಯಾಕೆಟ್ ಕೊಟ್ಟು ಕಳಿಸಿದ್ರು. ಮತ್ತಿನ್ನು ಅವಳು ಅಲ್ಲಿಗೆ ಬರಲ್ವಲ್ಲ, ಅದಕ್ಕೋಸ್ಕರ ಅವರು 4 ಪ್ಯಾಕೆಟ್ ಕೊಟ್ಟು ಕಳಿಸಿದ್ರು ಹಳೆ ಅಂಗನವಾಡಿಯಲ್ಲಿ, ಅವಳಿಗೆ ಮಾಡಿಕೊಡಿ ಅಂತೇಳಿ, ಅವಳಿಗೆ ಇಷ್ಟ ಅಂತೇಳಿ. ಸೊ ಹಾಗಾಗಿ ನಾನು ಒಂದೊಂದು ದಿನ ಕೇಳ್ತಾಳೆ, ಒಂದು 2 ಡೇಸ್ ಅಥವಾ 3 ಡೇಸಿಗೆ ಒಂದು ಸಲ ಅವಳಿಗೆ ಉಂಡೆ ಮಾಡಿಕೊಡ್ತೀನಿ. ಸೊ ಅದರಲ್ಲಿ ಉಂಡೆ ಉಳಿದಿತ್ತು, ಅದನ್ನು ಏನಕ್ಕೆ ಬಿಸಾಡೋದು ಅಂತ ಇಡ್ಲಿ ರುಬ್ತಾ ಇದ್ದೆ, ಅದಕ್ಕೇ ಹಾಕಿಬಿಟ್ಟೆ ನಾನು. ಸೊ ನಂಗೆ ಅದೊಂದು ಭಯ ಇತ್ತು, ಯಾಕಂದರೆ ಇಡ್ಲಿ ಚೆನ್ನಾಗಿ ಬರುತ್ತಾ ಇಲ್ವಾ ಅಂತ. ಯಾಕಂದರೆ ಫಸ್ಟ್ ಟೈಮ್ ಈ ಥರ ಮಾಡ್ತಾ ಇರೋದು. ಬಟ್ ಏನಂತಂದರೆ, ಇಡ್ಲಿ ಹಿಟ್ಟು ಜಾಸ್ತಿ ಇದ್ದರೆ ಅಂಗನವಾಡಿದು ಪುಷ್ಟಿ ಪೌಡ್ರ್ ಹಾಕಿದರೆ ಏನು ತೊಂದರೆ ಇಲ್ಲ. ಅಂಗನವಾಡಿ ಪುಷ್ಟಿ ಪೌಡ್ರು ಕೂಡ ಅಷ್ಟೇ, ತುಂಬ ಚೆನ್ನಾಗಿರುತ್ತೆ ಅದು ಟೇಸ್ಟು. ಯಾಕಂದರೆ ಅದರಲ್ಲಿ ಜಾಸ್ತಿ ಧಾನ್ಯಗಳ ಇದೇ ಇರೋದಲ್ವ, ಹಾಗಾಗಿ ಚೆನ್ನಾಗಿರುತ್ತೆ, ನಮಗೂ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಚೆನ್ನಾಗಿರುತ್ತೆ. ಹಾಗಾಗಿ ಇಡ್ಲಿಗೆ ಹಾಕಿರೋದ್ರಿಂದ ಹೆಂಗೆ ಬರುತ್ತೋ ಅಂತ ಭಯ ಆಗಿತ್ತು. ಅದಕ್ಕೆ ಸ್ಮೆಲ್ ಏನಾದರೂ ಬರ್ತಾ ಇದೆಯಾ ಅಂತ ನೋಡಿದೆ. ಬಟ್ ಹಿಟ್ಟು ಹದ ಇದೆಯಲ್ವ, ಚೆನ್ನಾಗಿ ಬಂದಿತ್ತು. ಮತ್ತು ಇಡ್ಲಿ ಕೂಡ ಅಷ್ಟೇ ಸಾಫ್ಟಾಗಿ ಬಂದಿದೆ. ಇದು ಬುಧವಾರ ನಾನು ವ್ಲಾಗ್ ಮಾಡ್ತಾ ಇರೋದು, ಕಂಟಿನ್ಯೂಯೇಷನ್ ವ್ಲಾಗ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಹಳೆಯ ವಿಡಿಯೋನ ಡಿಲೀಟ್ ಮಾಡಿದೆ ನಾನು ವ್ಲಾಗನ್ನು. ಸೊ ಹಾಗಾಗಿ ಇದು ಹೊಸ ವ್ಲಾಗು. ಹಾಗೆಯೇ ಹೊಸ ಕನಸಿನೊಂದಿಗೆ ಬಂದಿದ್ದೀನಿ. ಇನ್ನೊಂದು ಕನಸಿದೆ ನನಗೆ, ಹೊಸ ಕನಸು. ಅದನ್ನು ನಾನು ನೆಕ್ಸ್ಟ್ ವ್ಲಾಗ್ ಅಥವಾ ಸ್ಟಾರ್ಟ್ ಮಾಡಿದಾಗ ನಾನು ನಿಮಗೆ ಹೇಳ್ತೀನಿ, ಓಕೆನಾ? ಹಾಗೆಯೇ ನಮ್ಮ ಈ ಏನು ಸ್ಯಾರಿ ಬಿಸ್ನೆಸ್, ಸ್ಯಾರಿ ಮಾತ್ರ ಅಲ್ಲ, ನೈಟೀಸ್ ಇದೆ, ಪೆಟಿಕೋಟ್ಸ್ ಇದೆ, ಲೆಗ್ಗಿನ್ಸ್ ಇದೆ, ಹಾಗೆಯೇ ಬ್ಲೌಸ್ ಪೀಸಸ್ ಇದೆ, ಟಾಪ್ಸ್ಗಳಿದೆ, ಸಿಂಗಲ್ ಟಾಪ್ ಬೇಕಂತ್ರಿದೆ, ಹಾಗೆಯೇ ಟಾಪ್ ಪ್ಯಾಂಟ್ ಸೆಟ್ಟುಗಳಿದೆ, ಟಾಪ್ ಪ್ಯಾಂಟ್ ವೇಲ್ ಸೆಟ್ಟುಗಳಿದೆ. ಹಾಗೆಯೇ ನಿಮಗೆ ಏನಾದರೂ ಈ ಮದುವೆ ಫಂಕ್ಷನ್ಗಳಿಗೆ ಬೇಕಾಗಿದ್ದರೆ ಆ ಥರದ್ದು ಸೆಟ್ಟುಗಳು ಕೂಡ ಇದೆ. ಸೊ ನಿಮಗೆ ನಾನು ಗ್ರೂಪಲ್ಲಿ ಫೋಟೋ ಹಾಕ್ತಾ ಇರ್ತೀನಿ, ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ, ಓಕೆನಾ? ವಾಟ್ಸಪ್ ಗ್ರೂಪಲ್ಲಿ ಫೋಟೋಸ್ ಆ್ಯಂಡ್ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಸೊ ಇವಾಗ ಫಸ್ಟಿಗೆ ಇಡ್ಲಿ ಇಡ್ತಾ ಇದ್ದೀನಿ. ಇದರಲ್ಲಿ ಏನಂದರೆ ಜಸ್ಟ್ 10 ಮಿನಿಟ್ಸ್ ಸಾಕು ಬೇಯೋದಕ್ಕೆ ಇಡ್ಲಿ. ಬಟ್ ನಾನೊಂದು 15 to 20 ಮಿನಿಟ್ಸ್ ಇಟ್ಬಿಡ್ತೀನಿ ಸಣ್ಣದ್ರಲ್ಲಿ. ಯಾಕಂದರೆ ಕರೆಂಟಲ್ಲೇ ಇಡ್ತೀನಿ ನಾನು, ಕರೆಂಟ್ ಸ್ಟವಲ್ಲಿ. ಕೆಲವೊಂದು ಕರೆಂಟ್ ಸ್ಟವಲ್ಲಿ ಮಾಡ್ತೀನಿ, ಕೆಲವೊಂದು ಗ್ಯಾಸ್ ಸ್ಟವಲ್ಲಿ ಮಾಡ್ತೀನಿ. ಸೊ ನನಗೆ ಯಾವುದ್ರಲ್ಲಿ ಬೇಕೋ ಅದರಲ್ಲಿ ನಾನು ಮಾಡ್ತಾಯಿರ್ತೀನಿ. ಇದು ಫ್ಲಿಪ್ಕಾರ್ಟಲ್ಲಿ ಏನೋ ತಗೊಂಡಿದ್ದಿದ್ದು. ಹಾಗಾಗಿ ನೆಕ್ಸ್ಟ್ ಏನು ಅಂತ ಅಂದರೆ, ಇಡ್ಲಿ ಬೇಯೋಕ್ಕೆ ಇಟ್ಟಿದ್ದೆ. ಇನ್ನು ಸಾಂಬಾರು ಮಾಡಬೇಕು. ಸಾಂಬಾರು ಮಾಡೋದಕ್ಕೆ
ಬೇಳೆ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಇನ್ನೊಂದು ವಿಷಯ ಏನು ಅಂತಂದರೆ, ಇಲ್ಲಿ ಏನಂತಂದರೆ ಮಧ್ಯಾಹ್ನ ಟಿಫನಿಗೆಲ್ಲ ಏನು ರೆಡಿ ಮಾಡಬೇಕು ಅಂತಿಲ್ಲ ಮಧ್ಯಾಹ್ನಕ್ಕೆ. ಯಾಕಂದರೆ ಮಧ್ಯಾಹ್ನ ಕಂಪ್ನಿಯಲ್ಲೇ ಇದೆ ಹಸ್ಬೆಂಡ್ಗೆ ಊಟಕ್ಕೇನು ಕಟ್ ಮಾಡಲ್ಲ. ಸೊ ಹಾಗಾಗಿ ಮಧ್ಯಾಹ್ನದೊಂದು ತಲೆ ಬಿಸಿ ಇಲ್ಲ, ಬೆಳಿಗ್ಗೆದು ಟಿಫನ್ ಇದೊಂದು ಮಾತ್ರ. ಹಾಗಾಗಿ ಅದೊಂದು ತಲೆ ಬಿಸಿ ಇಲ್ಲ. ಅಂದರೆ ಬೆಳಿಗ್ಗೆ ಒಂದು ಮಾಡಬೇಕು, ಇನ್ನು ಮಧ್ಯಾಹ್ನಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರಬೇಕು. ಸೊ ಹಾಗಾಗಿ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೆಳಿಗ್ಗೆ ಏನು ಮಾಡ್ತಿದ್ದೆ ಅದನ್ನೇ ಕೊಡ್ತಾ ಇದ್ದೆ ಹಸ್ಬೆಂಡ್ಗೆ ಟಿಫನಿಗೆ. ಕೆಲವೊಂದು ಟೈಮಲ್ಲಿ ಅನ್ನ ಸಾರು ಈ ಥರ ಕೊಡ್ತಾ ಇದ್ದೆ, ಇಲ್ಲಾಂದರೆ ಜಾಸ್ತಿ ದಿನ ಅದೇ ಕೊಡ್ತಾ ಇದ್ದೆ. ಇವಾಗ ಇಲ್ಲಿ ಅದೊಂದು ಕಷ್ಟ ಇಲ್ಲ, ಯಾಕಂದರೆ ಬೆಳಿಗ್ಗೆ ಒಂದು ಟಿಫನ್ಗೆ ರೆಡಿ ಮಾಡಿಕೊಂಡ್ರೆ ಆಯಿತು. ನೆಕ್ಸ್ಟ್ ಇವಾಗ ಹೊಸ್ತಿಲಿದೆಲ್ಲ ತೆಗೆದು ಬಟ್ಟೆಯಲ್ಲಿ ಈ ಥರ ತೆಗೆದ್ಬಿಟ್ಟು ಹೊರಗಡೆ ಎಲ್ಲ ಗುಡಿಸ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಕೂಡ ಅಷ್ಟೇ ಇಲಿಗಳ ಕಾಟ, ಇಲಿಗಳು ಬರ್ತಾ ಇರುತ್ತೆ, ಈ ದೀಪ ಬತ್ತಿ ಎಲ್ಲ ತಗೊಂಡೋಗುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ನೈಟ್ ಮಲಗಬೇಕಾದ್ರೆ ಅದನ್ನು ತೆಗೆದು ಒಳಗಡೆ ಇಟ್ಬಿಡ್ತೀವಿ. ಆಮೇಲೆ ಇಲ್ಲಿ ಬೆಳಗ್ಗೆ ನೋಡಿದಾಗ ರಂಗೋಲಿ ಎಲ್ಲ ಆಚೆ ಈಚೆ ಆಗಿರುತ್ತೆ, ಓಕೆನಾ. ಅದರಲ್ಲೇನು ಹೊರಲಾಡುತ್ತೋ ಏನೋ ಗೊತ್ತಿಲ್ಲಪ್ಪ, ಆಚೆ ಈಚೆ ಎಲ್ಲ ಇದಾಗ್ತಾ ಇರುತ್ತೆ. ನಾವು ಹಳೆ ಮನೇಲಿ ಇರಬೇಕಾದ್ರೂ ಅದರ ಕಾಟ ಜಾಸ್ತಿ ಇತ್ತು. ಅದಕ್ಕೊಂದು ಮೆಷಿನ್ ಇದೆ ಇಲಿಗಳು ಮತ್ತು ಹೆಗ್ಗಣಕ್ಕೆ ಸಾಯಿಸೋದಕ್ಕೆ. ಸೊ ಆ ಮೆಷಿನನ್ನು ಇಡ್ತಾ ಇದ್ವಿ, ಅದೊಂದು ಚಿಕ್ಕ ಮೆಷಿನ್ ಥರ ಬರುತ್ತೆ, ಅದನ್ನು ಇಡ್ತಾ ಇದ್ವಿ. ಇಲ್ಲಿ ಇಡಲ್ಲ, ಯಾಕಂದರೆ ಇಲ್ಲಿ ಎಸೆಯೋದು ಎಲ್ಲಿಂತನೂ ಗೊತ್ತಿಲ್ಲ ನಮಗೆ, ಇದು ಸಿಟಿ ಅಲ್ವಾ, ಅದಕ್ಕೋಸ್ಕರ. ಅಲ್ಲಾದರೆ ಎಸೆಯೋದಕ್ಕೆಲ್ಲ ಜಾಗ ಇತ್ತು. ಸೊ ಹಾಗಾಗಿ ಇದ್ರದ್ದೊಂದು ಕಾಟ, ಅದು ಎಲ್ಲಿ ಹೋದ್ರೂ ಕಾಟ ಕಡಿಮೆ ಆಗಲ್ಲ ಅನಿಸುತ್ತೆ ಇಲಿ ಹೆಗ್ಗಣಗಳದ್ದು. ಅದು ಎಲ್ಲಿ ಹೋದರೂ ಬರ್ತಾ ಇರುತ್ತೆ ಅನಿಸುತ್ತೆ ಬೆನ್ನ ಹಿಂದೆನೇ, ಆ ಥರ ಆಗಿಬಿಟ್ಟಿದೆ. ಇವಾಗೆಲ್ಲ ಮನೆ ಒಳಗಡೆ ಎಲ್ಲ ಕಸ ಗುಡಿಸಿ ಇನ್ನು ಎಲ್ಲ ಮನೆ ಫುಲ್ಲು ನಾನು ಏನಂತಂದರೆ ಮಾರ್ನಿಂಗ್ ಫುಲ್ಲು ಕಸ ಗುಡಿಸಿ ಫುಲ್ಲು ಒರೆಸಿಡ್ತೀನಿ ನೆಲ ಎಲ್ಲ. ಮತ್ತು ಸಂಜೆ ಪುನಃ ಒಂದು ಹಾಲ್ ಮಾತ್ರ ಒರೆಸ್ತೀನಿ, ಯಾಕಂದರೆ ಹಾಲಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಹಾಲೊಂದು ಸಂಜೆ ಒರೆಸ್ತೀನಿ ಅಷ್ಟೇ ಕಸ ಗುಡಿಸಿ. ಬೆಳಿಗ್ಗೆ ಎಲ್ಲ ಹಾಲು ಕಸ ಗುಡಿಸೋದು ಒರೆಸೋದೆಲ್ಲ ಮಾಡ್ತೀನಿ. ಇಲ್ಲಿ ಬಂದಮೇಲೆ ಸ್ವಲ್ಪ ಚೇಂಜ್ ಆಗಿದೆ ಲೈಫ್ ಸ್ಟೈಲು, ಇಲ್ಲಾಂದರೆ ಮಾರ್ನಿಂಗ್ ಕಸ ಗುಡಿಸೋದು, ಮಾರ್ನಿಂಗ್ ದೀಪ ಹಚ್ಚೋದು ಏನು ಮಾಡ್ತಾ ಇರಲಿಲ್ಲ. ಸೊ ನೋಡೋಣ, ಇನ್ನಾದರೂ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮದು ಬಿಸ್ನೆಸ್ಸಿಗೆ. ಇಷ್ಟರವರೆಗೆ ಏನು ಸಪೋರ್ಟ್ ಮಾಡ್ತಾಯಿದ್ರೆ ಮುಂದೆಯೂ ಕೂಡ ಸಪೋರ್ಟ್ ಮಾಡಿ. ಹೊರಗಡೆ ಎಲ್ಲ ಫುಲ್ ಅಲ್ಲಿ ಎಂಡಿಂದ ಅಲ್ಲೆಲ್ಲ ಫುಲ್ಲು ಒರೆಸ್ಕೊಂಡು ಬರ್ತೀನಿ, ಕ್ಲೀನ್ ಮಾಡ್ತೀನಿ. ಸೊ ಆಮೇಲೆ ಮನೆಯ ಒಳಗಡೆ ಫುಲ್ಲು ಕ್ಲೀನ್ ಮಾಡ್ತೀನಿ, ಓಕೆನಾ. ಇವಾಗ ಹೊಸ್ತಿಲು ಬರೆದು ರಂಗೋಲಿ ಎಲ್ಲ ಇಟ್ಟಿದ್ದೀನಿ ನೋಡಿ. ಇವಾಗ ನನ್ನ ಮಗಳು ಏನು ಮಾಡ್ತಾಯಿದ್ದಾಳೆ, 8:15 ನೋಡಿ 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 ಬಿದ್ದುಬಿಟ್ಲು ನೋಡಿ. ಏನೋ ಅವರು ಹಸ್ಬೆಂಡ್ ಬಂದು ಇಟ್ಕೊಂಡಿದ್ದಕ್ಕಾಗಿದೆ, ಇಲ್ಲಾಂದರೆ ಕೆಳಗಡೆ ಬೀಳ್ತಾ ಇದ್ಲು. ಎದ್ದಿದ್ದಾಳೆ, ಎದ್ದುಬಿಟ್ಟು ನನ್ನನ್ನು ನೋಡ್ತಾ ಇದ್ಲು. ನಾನು ಹೊಸ್ತಿಲು ಬರೆಯೋದು ರಂಗೋಲಿ ಇಡೋದು ಅಲ್ಲೇ ಮಲ್ಕೊಂಡು ನೋಡ್ತಾ ಇದ್ಲು. ಅವಳಿಗೇನಂದರೆ ನಾನು ಬರಬೇಕು, ಬಂದು ಅವಳಿಗೆ ಕಿಸ್ ಕೊಡಬೇಕು, ಮತ್ತು ಅವಳನ್ನು ಇಟ್ಕೊಂಡು ಅಲ್ಲಿಂದ ಎತ್ಕೊಂಡು ಬರಬೇಕು. ನೋಡಿ ಅವಳಿಗೆ ವಾಮಿಟ್ ಬಂದ ಥರ ಆಗ್ತಾ ಇದೆಯಂತೆ, ಯಾಕಂದರೆ ನಾನಲ್ಲಿ ಸಾಂಬಾರಿಗೆ ಬೇಯೋದಕ್ಕೆ ಇಟ್ಟಿದ್ದೆ. ನೋಡಿ 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 ಅವಳು ಏನು ಮಾಡ್ತಾ ಇದ್ದಾಳೆ ನೋಡಿ, ಅದು ಸ್ಮೆಲ್ ಬರ್ತಾ ಇರುತ್ತೆ ಅಲ್ವಾ, ಅದು ಎತ್ಕೊಂಡು ಬಂದಿದ್ದಾಳಲ್ಲ, ಅದಕ್ಕೆ ಏನಾಗ್ತಾ ಇದೆ ಅಂತ ಕೇಳಿದೆ. ಮತ್ತು ಅದು ಫ್ಯಾನ್ ಹಾಕಿಬಿಟ್ಟೆ ನಾನು. ಅದಕ್ಕೆ ಹೋಗಿ ಅಲ್ಲಿ ಕೆಳಗಡೆ ಕೂತ್ಕೋ, ಅಪ್ಪ ಅಲ್ಲಿ ದೀಪ ಹಚ್ತಾ ಇದ್ದಾರೆ, ಅಲ್ಲೋಗಿ ಕೂತ್ಕೋ ಅಂತ ಹೇಳಿದೆ ನಾನು. ಆಮೇಲೆ ಅವಳಿಗೆ ವಾಮಿಟ್ ಥರ ಬರುತ್ತೆ ಅಂತ ಹೇಳ್ತಾ ಇದ್ಲು. ಯಾಕೋ ಗೊತ್ತಿಲ್ಲ, ಅವಳು ನಿನ್ನೆ ಮತ್ತು ಮೊನ್ನೆ ಒಂದಿನ ಮಾರ್ನಿಂಗ್ ಎದ್ದ ತಕ್ಷಣ ವಾಮಿಟ್ ಮಾಡ್ತಾಯಿದ್ಲು, ಏನಕ್ಕಂತ ಗೊತ್ತಿಲ್ಲಪ್ಪ. ನಿನ್ನೆ ಏನಂತಂದರೆ ಪಲಾವ್ ಮಾಡಿದ್ದೆ, ಪಲಾವ್ ತಿಂದುಬಿಟ್ಟು ವಾಮಿಟ್ ಮಾಡಿದ್ಲು. ಮೊನ್ನೆ ಒಂದಿನ ಮಾರ್ನಿಂಗ್ ಎದ್ದ ತಕ್ಷಣವೇ ವಾಮಿಟ್ ಮಾಡಿದ್ಲು, ಏನಂತ ಗೊತ್ತಿಲ್ಲ. ಇವತ್ತೇನು ವಾಮಿಟಿಗೆ ಏನು ಮಾಡಿಲ್ಲ, ಒಂದು 2 ಡೇಸಲ್ಲಿ ನೋಡೋಣ ಅಂತ ಸುಮ್ಮನಾಗಿದ್ದೆ ನಾನು, ಏನು ಇದಾಗಲ್ಲ ಅಂತ. ಸೊ ಇವಾಗ ನಾನು ಸಾಂಬಾರು ಮಾಡ್ತಾಯಿದ್ದೀನಿ. ಇದು ಶಕ್ತಿ ಸಾಂಬಾರು ಪೌಡ್ರು, ಬಟ್ ಇದು ಫಸ್ಟಿಗೆಲ್ಲ ಚೆನ್ನಾಗಿತ್ತು, ಇವಾಗ ಚೆನ್ನಾಗೇ ಇಲ್ಲ. ಅಂದರೆ ಸ್ವಲ್ಪ ಹಾಕಿದರೆ ಸಾಕು, ಇದೊಂಥರ ಖಾರ ಖಾರ ಇರುತ್ತೆ, ಬಟ್ ಟೇಸ್ಟು ಇರುತ್ತೆ, ಬಟ್ ಅಷ್ಟೊಂದೇನು ಟೇಸ್ಟ್ ಇಲ್ಲ. ಮೊದಲೆಲ್ಲ ಚೆನ್ನಾಗಿತ್ತು, ಇವಾಗ ಅದೂ ಟೇಸ್ಟ್ ಇಲ್ಲ. ಯಾವ ಸಾಂಬಾರು ಪೌಡ್ರ್ ಟೇಸ್ಟ್ ಇರುತ್ತೆ ಅಂತಲೇ ಗೊತ್ತಾಗಲ್ಲ. ಅರ್ಜೆಂಟಿಗೆ ಇವಾಗ ನಮಗೆ ಹುಡಿ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ಏನಾದರೂ ಒಂದು ಪ್ಯಾಕೆಟಲ್ಲಿ ಪೌಡ್ರ್ ಇದ್ದು ಅದನ್ನು ಹಾಕಿಬಿಟ್ಟು ಸಾಂಬಾರು ಆಚೆ ಮಾಡಿಬಿಡ್ತೀವಿ. ಸೊ ಇಡ್ಲಿಗೆ ಇದು ಚೆನ್ನಾಗಿರುತ್ತೆ ಸಾಂಬಾರು ಅಂತೇಳಿ. ನೋಡಿ ಬೆಂದಿದೆ ಈಗ ಇಡ್ಲಿ. ನಾನು 20 ಮಿನಿಟ್ಸ್ ಇಟ್ಬಿಡ್ತೀನಿ ಸಣ್ಣದ್ರಲ್ಲಿ ಬೇಯ್ತಾ ಇರಲಿ ಅಂತೇಳಿ. 10 ಮಿನಿಟ್ಸೇ ಸಾಕಾಗುತ್ತೆ ಇಡ್ಲಿ ಬೇಯೋದಕ್ಕೆ, ಈ ತಟ್ಟೆ ಇಡ್ಲಿಗಳೆಲ್ಲ. ಆಮೇಲೆ ಇದರಲ್ಲಿ ಒಂದು ಸಲ 24 ಇಡ್ಲಿನ ಬೇಯಿಸ್ಬೋದು. ಹಾಗೆಯೇ ಬ್ಲ್ಯಾಕ್ ಟೀಗೆ ರೆಡಿ ಮಾಡ್ತಾ ಇದ್ದೀನಿ, ಬ್ಲ್ಯಾಕ್ ಟೀ ಕುಡಿಯೋದಕ್ಕೆ. ನನಗೆ ಬೇಡ ಅಂತ ಹೇಳ್ತಾ ಇದ್ಲು ಇಡ್ಲಿ, ನಂಗೆ ಬೇಡ ಅಂತೇಳಿ ಹೇಳ್ತಾ ಇದ್ಲು. ನೋಡಿ ಇಲ್ಲಿ ಹಲ್ಲುಜ್ಜಿಲ್ಲ, ಇನ್ನು ಕೂತ್ಕೊಂಡಿದ್ದಾಳೆ ಚೇರ್ ಮೇಲೆ ನೋಡಿ. ಬಾ ಅಂತ ಅಂದರೆ ಹಲ್ಲುಜ್ಜಕ್ಕೆ ಅಲ್ಲೇ ನಿಂತ್ಕೊಂಡಿದ್ಲು. ಹಸ್ಬೆಂಡ್ ಪೂಜೆ ಮಾಡ್ತಾಯಿದ್ರು 9 ಗಂಟೆಗೆ, ಇನ್ನು 5 ನಿಮಿಷ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ. 9:20ಕ್ಕೆ ಹೊರಡಬೇಕು ನೋಡಿ. ಇವಾಗ ಪೂಜೆ ಮಾಡ್ತಾ ಇದ್ದಾರೆ, 9:20ಕ್ಕೆ ಹೊರಟು ಹೋಗಬೇಕು. ಹಾಗಾಗಿ ಬೇಗ ತಿಂಡಿ ತಿನ್ಕೊಂಡು ರೆಡಿ ಆಗ್ತಾರೆ. ನೆಕ್ಸ್ಟ್ ಇವಾಗ ಏನು ಅಂತಂದರೆ, ಈ ಸಾಂಬಾರಿಗೆ ಆಲೂಗಡ್ಡೆ, ಬೀನ್ಸ್, ನನ್ನ ಮಗಳಿಗೆ ಏನಂದರೆ ಬೀನ್ಸು ಆಗಲ್ಲ, ಆಲೂಗಡ್ಡೆನೂ ಆಗಲ್ಲ.
ತರಕಾರಿ ಸ್ವಲ್ಪ ಜಾಸ್ತಿ ತಿನ್ನೋದೇ ಇಲ್ಲ ಅವಳು. ಬೆಂಡೆಕಾಯಿ ತಿಂತಾಳೆ, ಬೀಟ್ರೋಟ್ ತಿಂತಾಳೆ, ಓಕೆನಾ. ಬೀನ್ಸ್ ಏನಂತಂದರೆ ಸಾಂಬಾರೆಲ್ಲ ಹಾಕಿರೋದೆಲ್ಲ ಮಧ್ಯಾಹ್ನ ಊಟ ಎಲ್ಲ ಮಾಡಬೇಕಾದ್ರೆ ತಿಂತಾಳೆ, ಒಂದೊಂದು ಸಲ ಅದು ತಿನ್ನಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಡ್ಲಿ ತುಂಬಾ ಸಾಫ್ಟಾಗಿ ಬಂದಿತ್ತು. ನನಗಂತೂ ಭಯ ಆಗಿತ್ತು, ಕಲ್ ಥರ ಆಗಿಬಿಡುತ್ತಾ ಏನು ಅಂತೇಳಿ. ಆಮೇಲೆ ನಾನು ಇಡ್ಲಿಗೆ ಏನು ಹಾಕ್ತೀನಿ ಗೊತ್ತಾ, ಏನೂ ಹಾಕಲ್ಲ. ಇವಾಗ ನಾನು ಇಡ್ಲಿ ಮಾಡಿರೋದಕ್ಕೆ ಇವತ್ತಿದು ಏನು ಅಂತಂದರೆ ಉದ್ದು ಅಕ್ಕಿ, ನೆಕ್ಸ್ಟ್ ಏನಂದರೆ ಅವಲಕ್ಕಿ ಹಾಕ್ತೀನಿ, ಓಕೆನಾ. ಈ ತೆಳು ಅವಲಕ್ಕಿ ಬರುತ್ತೆ ನೋಡಿ, ಅದನ್ನು ಹಾಕ್ತೀನಿ, ನೀರಲ್ಲಿ ನೆನೆಸ್ಬಿಟ್ಟು ಅದನ್ನು ಹಾಕ್ತೀನಿ ರುಬ್ಬೋದಕ್ಕೆ. ಮತ್ತಿನ್ನೊಂದು ಏನಂದರೆ ಅಂಗನವಾಡಿ ಪೌಡ್ರು ಹಾಕಿರೋದು ಸ್ವಲ್ಪ. ಸೊ ಸ್ಮೆಲ್ಲು ಏನೂ ಬರ್ತಾ ಇರಲಿಲ್ಲ, ಅಂಗನವಾಡಿ ಪೌಡ್ರ್ ಥರ ಏನು ಸ್ಮೆಲ್ ಏನು ಬರ್ತಾ ಇರಲಿಲ್ಲ. ಅದಕ್ಕೆ ನಾನು ಸ್ಮೆಲ್ ನೋಡ್ತಾ ಇದ್ದೆ, ಆ ಥರ ಏನಾದರೂ ಬರ್ತಾ ಇದೆಯಾ ಅಂತ. ಇಲ್ಲ, ನಂಗೆ ತುಂಬ ಭಯ ಆಗಿತ್ತು, ರಾತ್ರಿ ಎಲ್ಲ ಟೆನ್ಷನು. ಏನಕ್ಕಂದರೆ ಈ ಇಡ್ಲಿ ಏನಾದರೂ ಹಿಟ್ಟೇನಾದರೂ ಹದಗೆಟ್ಟು ಹೋದರೆ ಇನ್ನೇನು ಮಾಡೋದಪ್ಪ ಮಾರ್ನಿಂಗು ಅಂತೇಳಿ ಇನ್ನು ಬೈತಾರೆ ಅಂತೇಳಿಬಿಟ್ಟು ನಾನು ಅವಾಗವಾಗ ನೋಡ್ತಾ ಇದ್ದೆ. ಬಟ್ ಇಡ್ಲಿ ಅಂತೂ ಸಖತ್ತಾಗಿ ಬಂದಿತ್ತು, ತುಂಬಾ ಸಾಫ್ಟಾಗಿ ಬಂದಿದೆ ನೋಡಿ. ಒಂದೊಂದು ಸಲ ಅನ್ನ ಉಳಿದಿದ್ರೆ ಅನ್ನನೂ ಹಾಕ್ಬೋದು, ಇಲ್ಲಾಂದರೆ ಅವಲಕ್ಕಿನೂ ಹಾಕ್ಬೋದು, ತೆಳು ಅವಲಕ್ಕಿ ತುಂಬ ಚೆನ್ನಾಗಿರುತ್ತೆ, ಅವಾಗ ಸಾಫ್ಟಾಗಿ ಬರುತ್ತೆ ಇಡ್ಲಿ ಸಾಂಬಾರು. ಇಡ್ಲಿ ಚಟ್ನಿ ಏನು ಅಂತ ಅಂದರೆ ಚಟ್ನಿ ಅದು ಬಾಯಲ್ಲೇ ಬಂದುಬಿಡುತ್ತೆ. ಏನಂದರೆ ತಿನ್ನಬೇಕಾದ್ರೆ ಮತ್ತು ಅದು ಮಧ್ಯಾಹ್ನಕ್ಕೂ ಕೂಡ ನಮ್ಗೆ ಬಾಯಲ್ಲೇ ಬರ್ತಾ ಇರುತ್ತೆ ಚಟ್ನಿ, ಅದಕ್ಕೆ ಚಟ್ನಿ ಮಾಡೋಕ್ಕೆ ಹೋಗಲ್ಲ ನಾನು, ಸಾಂಬಾರೇ ಮಾಡ್ತೀನಿ. ನನ್ನ ಮಗಳಿಗೆ ಚಟ್ನಿ ಕೂಡ ತುಂಬಾ ಇಷ್ಟ, ಅವಳು ಚಟ್ನಿಯಲ್ಲಿ ಕೂಡ ತಿಂತಾಳೆ, ಹಾಗೇನಿದಿಲ್ಲ. ಯಾವುದು ಒಂದೊಂದು ದಿನ ಈ ತಿಂಡಿ ಮಾಡೋದೇ ಒಂದು ತಲೆನೋವಾಗ್ಬಿಟ್ಟಿದೆ. ಏನಂದರೆ ಒಂದೊಂದು ತಿಂಡಿ ಒಂದೊಂದು. ನನ್ನ ಮಗಳಿಗೆ ಚಿತ್ರಾನ್ನ ಮತ್ತು ಪುಳಿಯೋಗರೆ ಅಂದರೆ ತುಂಬ ಇಷ್ಟ. ಬಟ್ ನನ್ನ ಹಸ್ಬೆಂಡಿಗೆ ಚಿತ್ರಾನ್ನ ಪುಳಿಯೋಗರೆ ಅಂದರೆ ಸ್ವಲ್ಪ ದೂರ ಮಾಡ್ತಾರೆ, ಬೇಡ ಬೇಡ ಅಂತಾರೆ. ಅದಕ್ಕೆ ನನಗೆ ಆವಾಗ ಬೆಳಿಗ್ಗೆ ತಿಂಡಿ ಮಾಡೋದೇ ಒಂದು ಏನಂತಂದರೆ ಚಿಂತೆ, ಏನು ತಿಂಡಿ ಮಾಡೋಣ ಅಂತೇಳಿ. ಆಮೇಲೆ ಉಪ್ಪಿಟ್ಟು ಮಾಡೋಣ ಅಂದರೆ ನನ್ನ ಮಗಳಿಗೆ ಉಪ್ಪಿಟ್ಟಾಗಲ್ಲ, ಅದು ಒಂದು ಟೆನ್ಷನ್ನು ನೋಡಿ. ಆ ಥರ ಒಬ್ರಿಗಾದರೆ ಒಂದು ಇನ್ನೊಬ್ರಿಗಾಗಲ್ಲ, ಇದೇ ಥರ. ಬಟ್ ನನಗೆ ಆ ಥರ ಏನಿಲ್ಲ, ನನಗೆ ಯಾವುದು ಕೂಡ ಆಗುತ್ತೆ, ಯಾವುದು ಕೂಡ ನಾನು ತಿಂತೀನಿ, ನಂಗೆ ಅದೇ ಆಗಬೇಕು ಇದೇ ಆಗಬೇಕು ಅಂತ ಏನಿಲ್ಲ. ಇವಾಗ ನೋಡಿ ಇಡ್ಲಿ ಸಾಂಬಾರು ರೆಡಿಯಾಗಿದೆ. ಎಷ್ಟು ಸಾಫ್ಟಾಗಿ ಬಂದಿತ್ತು ಅಂದರೆ ಇಡ್ಲಿ ತುಂಬಾ ಚೆನ್ನಾಗಿತ್ತು. ಬಟ್ ನನ್ನ ಮಗಳಂತೂ ಅರ್ಧ ಇಡ್ಲಿ ಏನೋ ತಿಂದಿದ್ದಾಳೆ ಅಷ್ಟೇ, ಮಾರ್ನಿಂಗ್ ತಿನ್ನೋದೇ ಇಲ್ಲ. ಇವಾಗ ಎಲ್ಲಿಗೆ ಬಂದ ನಂತರ ನನಗೆ ಬೇಡ 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 ಅಂತಲೇ ಹೇಳ್ತಾ ಇದ್ದಾಳೆ. ಮತ್ತೆ ತಿಂತಾಳೆ, ಮಾರ್ನಿಂಗ್ ನಂಗೆ ಬೇಡ ಅಂತೇಳಿ, ಏನಕ್ಕಂತಲೇ ಗೊತ್ತಾಗ್ತಾ ಇಲ್ಲ, ತಿನ್ನಲ್ಲ ಅಂತ ಹೇಳ್ತಾ ಇರ್ತಾಳೆ. ಇವಾಗ ನೋಡಿ ಇನ್ನು ಹಲ್ಲುಜ್ಜಿಲ್ಲ ಅವಳು, ಓಕೆನಾ. ಹಲ್ಲುಜ್ಜಕ್ಕೀಗ ಹೋಗೋಣ ಅಂತ ಹೇಳ್ತಾ ಇದ್ದೀನಿ. ಅವಳು ಅಳ್ತಾ ಇದ್ದಾಳೆ ನೋಡಿ. ಹಲ್ಲುಜ್ಜಿಸೋದು ಅಂದರೆ ತುಂಬಾ ಕಷ್ಟ ಆಗಿಬಿಟ್ಟಿದೆ ಅವಳದು. 9:05 ಆಗಿ ನೋಡಿ, ಇಷ್ಟು ಹೊತ್ತಾಯ್ತು. ಈಗ 9:20ಕ್ಕೆ ರೆಡಿ ಆಗಬೇಕು ಹಸ್ಬೆಂಡಿಗೆ. ಅದಕ್ಕೆ ಅವಳನ್ನು ಆಚೀಚೆ ಓಡಾಡಿಸ್ತಾ ಇದ್ದೀನಿ. ಏನಕ್ಕೆ ಗೊತ್ತಾ ಓಡಾಡಿಸೋದು, ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಆಚೀಚೆ ಓಡಾಡು ಅಂತ ಹೇಳ್ತಾ ಇರ್ತೀನಿ. ನೆಕ್ಸ್ಟ್ ನೋಡಿ ಇವಾಗ ರೆಡಿ ಆಗಿದ್ದಾಳೆ ಹೋಗೋದಕ್ಕೆ ಸ್ಕೂಲಿಗೆ. ನೆಕ್ಸ್ಟ್ ಏನು ಅಂತಂದರೆ ದೇವರಿಗೆ ಕೈ ಮುಗಿದು ದೇವ್ರ ಬೊಟ್ಟು ಹಾಕ್ಕೊಂಡು ಎಲ್ಲ ರೆಡಿ ಆಗ್ತಾಳೆ. ಸೊ ನಮ್ಮದು ವಾಟ್ಸಪ್ ಗ್ರೂಪ್ ಇದೆ. ಸೊ ವಾಟ್ಸಪ್ ಗ್ರೂಪಿಗೆ ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗಿ, ಅಥವಾ ವಾಟ್ಸಪ್ಪಲ್ಲಿ ನೀವು ಮೆಸೇಜ್ ಕೂಡ ಮಾಡ್ಬೋದು. ನಿಮಗೆ ಬೇಕು ಅಂತಿದ್ರೆ ಸಪ್ರೇಟಾಗಿ ನಾನು ಏನು ಧನ್ವಿ ನ್ಯೂ ಕಲೆಕ್ಷನ್ಸ್ ಏನಿದೆ ಅದರದ್ದು ಸಪ್ರೇಟಾಗಿ ಫೋಟೋಸ್ಗಳನ್ನೆಲ್ಲ ಕಳಿಸ್ತೀನಿ, ಓಕೆನಾ. ನೆಕ್ಸ್ಟ್ ಏನು ಅಂತಂದರೆ ನಾನು ಅವಳನ್ನು ಅಂಗನವಾಡಿಗೆ ಬಿಟ್ಟು ಬಂದ ನಂತರ ಸ್ಲ್ಯಾಬ್ ಮೇಲ್ಗಡೆ ಪಾಟ್ಗಳು ಹೆಂಗಿದೆ ಅಂತ ನೋಡೋಣ ಅಂತ ಬಂದೆ. ನೋಡಿದಾಗ ನನಗೆ ಶಾಕು, ಅಲೋವೆರಾದಲ್ಲಿ ಹೂವು ಬಿಟ್ಟಿದೆ ನೋಡಿ. ಎಲ್ಲ ಮನೆಗಳಲ್ಲಿ ಹೂ ಬಿಡಲ್ಲ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಇದು ನಮ್ಮದು ಫಸ್ಟ್ ಅಲ್ಲ ಏನು ಹೂವು ಬಿಡೋದು. ಇನ್ನೊಂದು ನಮ್ಮದು ಕೆಳಗಡೆ ಇದೆಯಲ್ಲ ಅಲೋವೆರಾ, ದೊಡ್ಡ ಅಲೋವೆರಾ, ಅದರಲ್ಲಿ 2 ಸಲ ಹೂವು ಬಿಟ್ಟಿತ್ತು. ಆಮೇಲೆ ಮೇಲ್ಗಡೆದು ಆ ಸೈಡಲ್ಲಿದೆ ನೋಡಿ ಪಾಟು, ಕಲರ್ ಸ್ವಲ್ಪ ಚೇಂಜ್ ಆಗಿದೆ ನೋಡಿ, ಅದರಲ್ಲಿ ಒಂದು ಸಲ ಹೂವು ಬಿಟ್ಟಿದ್ದು. ಇದು 4ನೇ ಸಲ ಅನಿಸುತ್ತೆ ಹೂವು ಬಿಟ್ಟಿರೋದು. ಇದು ಒಳ್ಳೆಯದ ಕೆಟ್ಟದ ಏನು ಅಂತೇಳಿ ಕಮೆಂಟ್ ಮಾಡಿ, ಓಕೆನಾ. ಥ್ಯಾಂಕ್ ಯು ಸೋ ಮಚ್.